ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಮುತ್ತಪ್ಪ ರೈ ಪುತ್ರನಿಗೆ ಸಂಕಷ್ಟ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರ್ನ ಡ್ರಿಫ್ಟಿಂಗ್ ಮಾಡಿರುವಂತಹ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡ್ತಾ ಇದ್ದಂತಹ ರಿಕ್ಕಿ ರೈ ಮೇಲೆ ಇನ್ನೊಂದು ಗಂಭೀರ ಆರೋಪವನ್ನ ಹೊರಿಸಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ಖರೀದಿ ಮಾಡಿದ್ದ ಈ ದುಬಾರಿ ಕಾರನ್ನ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿಸದೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟದೆ ಫ್ಯಾನ್ಸಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿ ಓಡಿಸ್ತಾ ಇದ್ದ ಅನ್ನುವಂತ ಆರೋಪ ಕೇಳಿಬಂದಿದೆ. ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ಖರೀದಿ ಮಾಡಿದಂತಹ ಕಾರು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿಸಿಲ್ಲ ಅಂತ ಹೇಳಲಾಗಿದ್ದು, ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ದಾಖಲೆ ಪರಿಶೀಲನೆ ವೇಳೆಯಲ್ಲಿ ಈ ಒಂದು ಅಕ್ರಮ ಬಯಲಾಗಿದೆ. ರಿಕ್ಕಿ ರೈ ವಿರುದ್ಧ ವಂಚನೆಯ ಕೇಸ್ ದಾಖಲು. ದೆಹಲಿಯಿಂದ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿಸಿ ಬೆಂಗಳೂರಿಗೆ ತಂದಿದ್ರು. ಕಾರಿಗೆ ಹೊಸ ಬಣ್ಣವನ್ನ ಮಾಡಿಸಿದ್ರು. ಆದರೆ ಇಲ್ಲಿವರೆಗೂ ಕೂಡ ಬೆಂಗಳೂರಿನ RTOನಲ್ಲಿ ಕಾರನ್ನ ರಿಜಿಸ್ಟರ್ ಮಾಡಿಸಿಲ್ಲ. ಬದಲಿಗೆ RTO ಹರಾಜಿನಲ್ಲಿ KA05NR 0009 ಅನ್ನುವಂಥ ಫ್ಯಾನ್ಸಿ ನಂಬರ್ ಅನ್ನ ಖರೀದಿ ಮಾಡಿ ಅದನ್ನ ಕಾರಿಗೆ ಅಳವಡಿಸಿಕೊಂಡಿದ್ರು. ಲ್ಯಾಂಬೋರ್ಗಿನಿ ಕಾರು ದುಬಾರಿಯಾಗಿರುವುದರಿಂದಾಗಿ ರಿಜಿಸ್ಟ್ರೇಷನ್ಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು. ಆದರೆ ಅದನ್ನ ಕಟ್ಟದೆ ನಿಯಮವನ್ನ ಉಲ್ಲಂಘಿಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಕಾರಿನ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಅಕ್ರಮ ಬಯಲು. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಕಾರಿನ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಈ ಒಂದು ಅಕ್ರಮ ಬಯಲಾಗಿದೆ. ಮೊದಲ ದಿನ ಕಾರಿನ ನಂಬರ್ ಪತ್ತೆಯಾದರೂ ಕೂಡ ಮಾಲೀಕರು ಪತ್ತೆಯಾಗಿರಲಿಲ್ಲ. ಈಗ ವಂಚನೆಯ ಸಂಬಂಧ ಮತ್ತೊಂದು FIR ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ನೀಡಿದಂತಹ ದೂರಿನ ಮೇಲೆಗೆ ಕಾನೂನು ಸುವ್ಯವಸ್ಥೆ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. BNS ಕಾಯ್ದೆ 318/4, 304/2 ಮತ್ತು 341 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ಕಾರನ್ನ ತಮ್ಮ ವಶದಲ್ಲೇ ಇಟ್ಕೊಂಡಿದ್ದಾರೆ. ಈ ಹಿಂದೆ RTO ಅಧಿಕಾರಿಗಳು ರಿಕ್ಕಿ ರೈ ಅವರಿಗೆ 2 ಬಾರಿ ದಂಡ ಕೂಡ ಹಾಕಿದ್ರು. ಆದರೂ ಕೂಡ ಅವರು ಟ್ಯಾಕ್ಸ್ ಅನ್ನ ಕಟ್ಟದೆ ರಿಜಿಸ್ಟ್ರೇಷನ್ ಮಾಡಿಸದೆ ಕಾರನ್ನ ಓಡಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ಡ್ರಿಫ್ಟಿಂಗ್ ಪ್ರಕರಣಕ್ಕೂ ಕೂಡ ಹೊಸ ಟ್ವಿಸ್ಟ್. ರಿಕ್ಕಿ ರೈ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದು ಒಂದು ಸ್ಥಳದಲ್ಲ, 2 ಸ್ಥಳಗಳಲ್ಲಿ ಅನ್ನುವಂಥದ್ದು ಬಯಲಾಗಿದೆ. ಮೊದಲು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟ್ ಮಾಡಿದ್ರು. ನಂತರ ಕಬ್ಬನ್ ಪಾರ್ಕ್ ಸರ್ಕಲ್ನಲ್ಲಿ ಮತ್ತೊಮ್ಮೆ ಡ್ರಿಫ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ CCTV ದೃಶ್ಯಗಳಿಂದ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ರಿಕ್ಕಿ ರೈಗೆ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಬಂದರೂ ಕೂಡ ರಿಕ್ಕಿ ರೈ 2 ದಿನಗಳಿಂದ ಸಬೂಬನ್ನ ಕೊಡ್ತಾ ಇದ್ರು. ನಾನು ಹೊರ ರಾಜ್ಯದಲ್ಲಿದ್ದೇನೆ, ಬರ್ತೇನೆ ಅಂತ ಹೇಳ್ತಿದ್ದಾರೆ. ಪೊಲೀಸರು ಮಹಜರು ಜೊತೆಗೆ ವಿಚಾರಣೆ ಮಾಡೋದಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡ್ರಿಫ್ಟಿಂಗ್ ಜೊತೆಗೆ ಈಗ ವಂಚನೆ ಕೇಸ್ನಲ್ಲಿ ಇನ್ನೊಂದು FIR ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ರಿಕ್ಕಿ ರೈ ದೆಹಲಿಯಿಂದ ಲ್ಯಾಂಬೋರ್ಗಿನಿಯನ್ನ ಖರೀದಿ ಮಾಡಿ ಬೆಂಗಳೂರಿಗೆ ತಂದು ರಿಜಿಸ್ಟ್ರೇಷನ್ ಮಾಡಿಸದೆ ಕಾರನ್ನ ಓಡಿಸ್ತಾ ಇದ್ರು. ಫ್ಯಾನ್ಸಿ ನಂಬರ್ ಖರೀದಿಸಿ ಅದನ್ನ ಕಾರಿಗೆ ಅಳವಡಿಸಿದ್ರು. ರಿಜಿಸ್ಟ್ರೇಷನ್ ಮಾಡಿಸುವ ಮೊದಲೇ ನಂಬರ್ ಪ್ಲೇಟ್ ಅನ್ನ ಹಾಕಿದ್ದು ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಯ ತನಿಖೆಯಿಂದ ಬಯಲಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.